ಹಿಮಾಲಯ ಯೋಗಿಯ ಜೀವನ ಕಥೆ. ಹಿಮಾಲಯದ ಹಿಮಾವೃತ ಶಿಖರಗಳ ಮಧ್ಯೆ ಒಬ್ಬ ಮಹಾನ್ ಯೋಗಿ ವಾಸಿಸುತ್ತಿದ್ದರು. ಜನರು ಅವರನ್ನು ಸ್ವಾಮಿ ಕೈಲಾಸಾನಂದ ಎಂದು ಕರೆಯುತ್ತಿದ್ದರು. ಅವರ ನಿಜವಾದ ಹೆಸರು ಯಾರಿಗೂ ತಿಳಿದಿರಲಿಲ್ಲ. ಅವರು ಜನ್ಮತಃ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದರೂ ಬಾಲ್ಯದಿಂದಲೇ ಜೀವನದ ನಿಜವಾದ ಅರ್ಥವನ್ನು ಹುಡುಕುವ ಆಸೆ ಯೌವನಕ್ಕೆ ಬಂದ ನಂತರ ಅವರು ಮನೆ, ಆಸ್ತಿ ಮತ್ತು ಐಷಾರಾಮವನ್ನು ತ್ಯಜಿಸಿ ಹಿಮಾಲಯದತ್ತ ಪ್ರಯಾಣ ಬೆಳೆಸಿದರು. ಅನೇಕ ವರ್ಷಗಳ ಕಾಲ ಗುಹೆಗಳಲ್ಲಿ ವಾಸಿಸಿ ಧ್ಯಾನ, ಯೋಗ ಮತ್ತು ತಪಸ್ಸು ಮಾಡಿದರು. ಕಡು ಚಳಿ, ಹಸಿವು ಮತ್ತು ಏಕಾಂತವನ್ನು ಸಹಿಸಿಕೊಂಡು ಮನಸ್ಸಿನ ಸ್ಥಿರತೆ ಮತ್ತು ಅವರ ದಿನ ಬೆಳಗಿನ ಜಾವ ಧ್ಯಾನದಿಂದ ಆರಂಭವಾಗುತ್ತಿತ್ತು. ನಂತರ ಯೋಗಾಭ್ಯಾಸ, ಮೌನ ಮತ್ತು ಪ್ರಕೃತಿಯೊಂದಿಗೆ ಸಮಯ ಕಳೆಯುತ್ತಿದ್ದರು. ಕಾಡಿನ ಹಣ್ಣುಗಳು, ಔಷಧೀಯ ಸಸ್ಯಗಳು